T20 ವಿಶ್ವಕಪ್ನಲ್ಲಿ ಇಂಡೋ ಮತ್ತು ಪಾಕಿಸ್ತಾನ ಫೈಟ್ ಹೈ ವೋಲ್ಟೇಜ್ ಪಂದ್ಯಕ್ಕೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಬದ್ಧ ವೈರಿಗಳ ಕಾದಾಟಕ್ಕೆ ಕೊಲಂಬೋ ಸಜ್ಜಾಗಿದೆ. T20 ವಿಶ್ವಕಪ್ನಲ್ಲಿ ಇಂಡೋ ಪಾಕ್ ಫೈಟ್ ಹೈ ವೋಲ್ಟೇಜ್ ಪಂದ್ಯಕ್ಕೆ ಕೌಂಟ್ ಡೌನ್ ಶುರು. ಬದ್ಧ ವೈರಿಗಳ ಕಾದಾಟಕ್ಕೆ ಕೊಲಂಬೋ ಸಜ್ಜು. ಪ್ರೇಮದಾಸ್ ಸ್ಟೇಡಿಯಂನಲ್ಲಿ ಭಾರತ ಮತ್ತು ಪಾಕ್ ಸೆಣಸಾಟ. ಹೈ ವೋಲ್ಟೇಜ್ ಪಂದ್ಯಕ್ಕೆ ಉಭಯ ತಂಡಗಳು ರೆಡಿ. ಮೆಗಾ ಫೈಟ್ ನಿರೀಕ್ಷೆಯಲ್ಲೇ ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ. ಕೊಲಂಬೋದ ಪ್ರೇಮದಾಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಹೈ ವೋಲ್ಟೇಜ್ T20 ವಿಶ್ವಕಪ್ 2026ರ ಪಂದ್ಯ ನಡೀತಾ ಇದೆ. ಈ ಒಂದು ಮಹಾ ಸಮರವನ್ನ ವೀಕ್ಷಣೆ ಮಾಡೋಕೆ ಇಡೀ ವಿಶ್ವವೇ ಕಾತುರದಿಂದ ಕಾಯ್ತಾ ಇರುವಂತದ್ದು. ಈಗಾಗಲೇ ಎಲ್ಲ ಸಿದ್ಧತೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಹಾಗಾದ್ರೆ ಪಂದ್ಯದ ಸಮಯ, ಸ್ಥಳ ಮತ್ತೆ ಪ್ಲೇಯಿಂಗ್ 11 ಎಲ್ಲಾ ವಿವರವನ್ನ ಕೂಡ ಹೇಳ್ತಾ ಹೋಗ್ತೀವಿ, ಅಪ್ಡೇಟ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತೀವಿ. ಏಷ್ಯಾ ಕಪ್ ಬಳಿಕ ಇಂಡೋ ಪಾಕ್ ಮುಖಾಮುಖಿ ಆಗ್ತಾ ಇರುವಂತಹ ಪಂದ್ಯ ಇದಾಗಿದೆ. ನೌಟಂಕಿ ಆಟದ ನಂತರ ಭಾರತದ ವಿರುದ್ಧ ಕಣಕ್ಕೆ ಇಳಿತಾ ಇರುವಂತದ್ದು. ಮೊದಲಿಗೆ ಬಾಯ್ಕಾಟ್ ಮಾಡಿದಂತಹ ಪಾಕಿಸ್ತಾನ ಐಸಿಸಿ ಸಂಧಾನದ ಬಳಿಕ ಇಂಡಿಯಾ ಮತ್ತು ಪಾಕಿಸ್ತಾನದ ಪಂದ್ಯ ನಡೀತಾ ಇರುವಂತದ್ದು. ಪಾಕ್ ನಾಟಕಕ್ಕೆ ತಿರುಗೇಟನ್ನ ಕೊಡೋಕೆ ಭಾರತದ ಪಡೆ ಸಜ್ಜಾಗಿದೆ. ಈಗಾಗಲೇ ಆನ್ ಫೀಲ್ಡ್ ನಲ್ಲೇ ಸೋಲಿನ ಶಾಕ್ ಕೊಡುತ್ತಾ ಹಾಗಾದ್ರೆ ಭಾರತ ಏಷ್ಯಾ ಕಪ್ ಸೋಲಿನ ಸೇಡು ತೀರಿಸಿಕೊಳ್ಳುತ್ತಾ ಪಾಕಿಸ್ತಾನ. ಏಷ್ಯಾ ಕಪ್ ಬಳಿಕ ಭಾರತ ಪಾಕ್ ಮುಖಾಮುಖಿ ಆಗ್ತಾ ಇರುವಂತಹ ಮೊದಲ ಪಂದ್ಯ ಇದಾಗಿದೆ. ನೋಡಿ, ಇದುವರೆಗೂ ಕೂಡ ಟೂರ್ನಿಯಲ್ಲಿ ಭಾರತ ಹಾಗೂ ಪಾಕಿಸ್ತಾನ ತಂಡಗಳು ತಲಾ 2-2 ಗೆಲುವನ್ನ ಸಾಧಿಸಿ ಗ್ರೂಪ್ ಎ ಪಟ್ಟಿಯಲ್ಲಿ ಮೊದಲ 2 ಸ್ಥಾನಗಳನ್ನ ಕೂಡ ಅಲಂಕರಿಸಿರುವಂತದ್ದು. ಇನ್ನು ಮೊದಲ 2 ಸ್ಥಾನಗಳನ್ನ ಅಲಂಕರಿಸಿರ್ತಕ್ಕಂಥ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಹೈ ವೋಲ್ಟೇಜ್ ಪಂದ್ಯ ಕೂಡ ನಡೀತಾ ಇದೆ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಹಾಗೂ ನಮೀಬಿಯಾ ವಿರುದ್ಧ ಜಯ ಸಾಧಿಸಿರ್ತಕ್ಕಂಥ ಟೀಮ್ ಇಂಡಿಯಾ ಈಗಾಗಲೇ ಪಾಯಿಂಟ್ಸ್ ಟೇಬಲ್ ನಲ್ಲಿ 4 ಅಂಕಗಳೊಂದಿಗೆ ಪ್ಲಸ್ 3.050 ನೆಟ್ ರನ್ ರೇಟ್ ಅನ್ನು ಕೂಡ ಪಡೆದು ಅಗ್ರಸ್ಥಾನದಲ್ಲಿರುವಂತದ್ದು. ಮತ್ತೊಂದೆಡೆ ಪಾಕಿಸ್ತಾನ ಕೂಡ ನೆದರ್ಲ್ಯಾಂಡ್ ಹಾಗೂ USA ವಿರುದ್ಧ ಜಯ ದಾಖಲಿಸಿ ಈಗಾಗಲೇ ಪ್ಲಸ್ 0.932 ನೆಟ್ ರೇಟ್ ನೊಂದಿಗೆ 2ನೇ ಸ್ಥಾನದಲ್ಲಿದೆ. ಹೀಗಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇದುವರೆಗೂ 16 T20 ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿಸಲಾಗಿದೆ. ಇದರಲ್ಲಿ ಭಾರತ 13 ಪಂದ್ಯಗಳಲ್ಲಿ ಗೆದ್ದು ಇನ್ನ 3ರಲ್ಲಿ ಮುನ್ನಡೆಯನ್ನ ಕೂಡ ಸಾಧಿಸಿತ್ತು. ಒಟ್ಟಾರೆಯಾಗಿ ಈಗಾಗಲೇ ಸಂಜು ಸ್ಯಾಮ್ಸನ್, ಇಶಾನ್ ಕಿಶನ್, ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ಶಿವಮ್ ದುಬೆ, ಹಾರ್ದಿಕ್ ಪಾಂಡ್ಯ, ರಿಂಕು ಸಿಂಗ್,
ಅಕ್ಷರ್ ಪಟೇಲ್ ಇವರೆಲ್ಲರೂ ಸೇರಿದಂತೆ ಈ ಪ್ಲೇಯಿಂಗ್ 11 ನಲ್ಲಿ ಇರುವಂತದ್ದು. ಪಂದ್ಯಕ್ಕೂ ಮುನ್ನವೇ ಟೀಮ್ ಇಂಡಿಯಾ ಗುಡ್ ನ್ಯೂಸ್ ಕೂಡ ಕೊಟ್ಟಿದೆ. ಅನಾರೋಗ್ಯದಿಂದ ಅಭಿಷೇಕ್ ಶರ್ಮಾ ಗುಣಮುಖರಾಗಿದ್ದಾರೆ. ಕೊಲಂಬೋಗೆ ಆಗಮಿಸಿದ್ದಾರೆ ಯಂಗ್ ಬ್ಯಾಟರ್ ಶರ್ಮಾ. ಪಂಜಾಬ್ ಬಾಯಿ ಸಿಡಿದಿದ್ರೆ ಪಾಕ್ ಧೂಳಿಪಟ ಆಗೋದಂತೂ ಫಿಕ್ಸ್ ಎನ್ನಲಾಗ್ತಿದೆ. ಪಾಕ್ ಬೌಲರ್ಗಳಿಗೆ ತಲೆನೋವಾಗಿರ್ತಕ್ಕಂಥ ಅಭಿಷೇಕ್ ಕಿಶನ್ ರನ್ ಮಳೆಯನ್ನ ಹರಿಸಿದ್ರೆ ಬಿಗ್ ಸ್ಕೋರ್ ಪಕ್ಕ. ಟೀಮ್ ಇಂಡಿಯಾಕ್ಕಿದೆ ಅದ್ಭುತವಾದಂತಹ ಮ್ಯಾಚ್ ಫಿನಿಶಿಂಗ್ ಬಲ. ನಾಯಕ ಸೂರ್ಯ ಪಾಂಡ್ಯ ಹಾಗೆ ರಿಂಕು ದುಬೆ ಅವರ ಬಲ ಕೂಡ ಇರುವಂತದ್ದು. ಇನ್ನು ಬೌಲಿಂಗ್ ನಲ್ಲೂ ಕೂಡ ಕಮಾಲ್ ಮಾಡುತ್ತಂತಹ ಟೀಮ್ ಇಂಡಿಯಾ ಎನ್ನುವಂತಹ ನಿರೀಕ್ಷೆ ಕೂಡ ಇರುವಂತದ್ದು. ಯಾರ್ಕರ್ ಸ್ಪೆಷಲಿಸ್ಟ್ ಜಸ್ಪ್ರೀತ್ ಬೂಮ್ರಾ ಇದ್ದಾರೆ. ಸ್ಪಿನ್ನರ್ಗಳಾದಂತಹ ಅಕ್ಷರ್ ಪಟೇಲ್ ಇದ್ದಾರೆ. ವರುಣ ಚಕ್ರವರ್ತಿ ಕೂಡ ಇದ್ದಾರೆ. ಹಾಗೆ ಕುಲ್ದೀಪ್ ಯಾದವ್ ಮೇಲೂ ಕೂಡ ಭಾರಿ ನಿರೀಕ್ಷೆ ಇರುವಂತದ್ದು. ನೋಡಿ, ಈಗಾಗಲೇ ಟೀಮ್ ಇಂಡಿಯಾ ಸಂಭಾವ್ಯ ಪ್ಲೇಯಿಂಗ್ 11 ಯಾರು ಅಂತ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಸಂಜು ಸ್ಯಾಮ್ಸನ್, ಇಶಾನ್ ಕಿಶನ್, ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್ ಇವರೇ ನಾಯಕರಾಗಿರುವಂತದ್ದು ತಂಡದಲ್ಲಿ. ಹಾಗೆ ಶಿವಮ್ ದುಬೆ, ಹಾರ್ದಿಕ್ ಪಾಂಡ್ಯ, ರಿಂಕು ಸಿಂಗ್, ಅಕ್ಷರ್ ಪಟೇಲ್, ವರುಣ್ ಚಕ್ರವರ್ತಿ, ಜಸ್ಪ್ರೀತ್ ಬೂಮ್ರಾ, ಹರ್ಷದೀಪ್ ಸಿಂಗ್, ಹಾಗೆ ಒಂದು ವೇಳೆ ಅಭಿಷೇಕ್ ಶರ್ಮಾ ಹೊರಗುಳಿದ್ರೆ ಅಂತ ಅನ್ನಲಾಗಿತ್ತು ಅನಾರೋಗ್ಯದಿಂದ. ಆದರೆ ಅವರು ಕೂಡ ಈಗಾಗಲೇ ಎಂಟ್ರಿಯನ್ನ ಪಡೆದುಕೊಂಡಿರುವಂಥದ್ದು ಈ ಒಂದು ಇಂಡಿಯಾ ಪಾಕಿಸ್ತಾನದ ಮ್ಯಾಚ್ಗೆ. ಇನ್ನು ಕುಲ್ದೀಪ್ ಯಾದವ್ ಮೇಲೂ ಕೂಡ ಭಾರಿ ನಿರೀಕ್ಷೆ ಇರುವಂಥದ್ದು. ಸ್ಪಿನ್ನರ್ಗಳಾದಂತಹ ಅಕ್ಷರ್ ಪಟೇಲ್ ಮತ್ತು ವರುಣ ಚಕ್ರವರ್ತಿ ಕೂಡ ಇವತ್ತು ಅಬ್ಬರಿಸೋಕೆ ರೆಡಿಯಾಗಿದ್ದಾರೆ. ಇನ್ನು ಯಾರ್ಕರ್ ಸ್ಪೆಷಲಿಸ್ಟ್ ಅಂದ್ರೆ ಜಸ್ಪ್ರೀತ್ ಬೂಮ್ರಾ ಅವರು ಕೂಡ ತಮ್ಮ ವೇಗದ ಆಟವನ್ನ ಇಲ್ಲಿ ತೋರಿಸಬೇಕಾಗತ್ತೆ. ಎದುರಾಳಿಗಳಾದಂತಹ ಪಾಕಿಸ್ತಾನವನ್ನ ಮಣಿಸೋಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದೆ ಟೀಮ್ ಇಂಡಿಯಾ. ಹಾಗಾದ್ರೆ ಹೇಗಿರಲಿದೆ ಟೀಮ್ ಇಂಡಿಯಾ ಸಂಭಾವ್ಯ ತಂಡ? ಪಂದ್ಯದಲ್ಲಿ ಯಾರೆಲ್ಲ ಆಟಗಾರರು ಕಣಕ್ಕಿಳಿಯಲಿದ್ದಾರೆ? ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ತಿಲಕ್ ವರ್ಮಾ ಸೇರಿದಂತೆ ಸೂರ್ಯಕುಮಾರ್ ಯಾದವ್, ಅಕ್ಷರ್ ಪಟೇಲ್, ಹಾಗೆ ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ ಮತ್ತು ರಿಂಕು ಸಿಂಗ್ ಅವರು ಕೂಡ ಈ ಒಂದು 11 ನಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಹಾಗೆ ಜಸ್ಪ್ರೀತ್ ಬೂಮ್ರಾ, ವರುಣ್ ಚಕ್ರವರ್ತಿ, ಕುಲ್ದೀಪ್ ಅವರು ಕೂಡ ಪ್ಲೇಯಿಂಗ್ 11 ನಲ್ಲಿ ಕಾಣಿಸಿಕೊಳ್ತಾ ಇರುವಂತದ್ದು. ನೋಡಿ, T20 ಪಂದ್ಯಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮುಖಾಮುಖಿ ಆಗ್ತಾ ಇರುವಂತದ್ದು. ಇದು 16ನೆಯ ಒಂದು ಪಂದ್ಯ ಅಂತಾನೆ ಹೇಳ್ಬೋದು. 17ನೇ ಪಂದ್ಯ ಇದು. ಆಕ್ಚುಲಿ ಈಗಾಗಲೇ ಭಾರತ 13 ಪಂದ್ಯಗಳಲ್ಲೂ ಕೂಡ ಗೆದ್ದಿರುವಂಥದ್ದು. ಪಾಕಿಸ್ತಾನ 3 ಪಂದ್ಯಗಳಲ್ಲಿ ಮಾತ್ರ ಗೆಲುವನ್ನ ಕಂಡಿರುವಂಥದ್ದು. ಇನ್ನು T20 ವಿಶ್ವಕಪ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮುಖಾಮುಖಿ ಆಗ್ತಾ ಇರುವಂಥದ್ದು. ಇದು 9ನೇ ಪಂದ್ಯ. ಹಾಗೆ ಭಾರತ 7 ಗೆಲುವನ್ನ ಕೂಡ ಸಾಧಿಸಿದೆ. ಇನ್ನು ಪಾಕಿಸ್ತಾನ 1 ಗೆಲುವನ್ನ ಕೂಡ ಸಾಧಿಸಿರುವಂಥದ್ದು. ಇನ್ನು T20 ವಿಶ್ವಕಪ್ 2026ರ ತಂಡ ಸೂರ್ಯಕುಮಾರ್ ಯಾದವ್ ನಾಯಕರಾಗಿದ್ದಾರೆ. ಹಾಗೆ ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ, ಸಂಜು ಸ್ಯಾಮ್ಸನ್, ಶಿವಮ್ ದುಬೆ, ಇಶಾನ್ ಕಿಶನ್, ಹಾರ್ದಿಕ್ ಪಾಂಡ್ಯ, ಹರ್ಷದೀಪ್ ಸಿಂಗ್, ಜಸ್ಪ್ರೀತ್ ಬೂಮ್ರಾ, ಹರ್ಷಿತ್ ರಾಣಾ, ವರುಣ್ ಚಕ್ರವರ್ತಿ, ಕುಲ್ದೀಪ್ ಯಾದವ್, ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್, ರಿಂಕು ಸಿಂಗ್ ಇವರೆಲ್ಲರನ್ನ ಕೂಡ ಒಳಗೊಂಡಿರ್ತಕ್ಕಂಥ ತಂಡ ಇದಾಗಿದೆ. ಹಾಗಾದ್ರೆ ಇನ್ನು ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ನೋಡ್ತಾ ಹೋಗೋಣ.